ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು 7ನೇ ದಿನದ್ದು ಜಿಯೋಗ್ರಫಿ ವ್ಲಾಗ್ ಆಗಿರುತ್ತೆ, ರಿವಿಷನ್ ವ್ಲಾಗು. ಇವತ್ತು ಪೂರಾ ಏನು ಓದಿದ್ದೀನಿ ಅದ್ರ ಮೇಲೆ MCQ ಪ್ರಾಕ್ಟೀಸ್ ಮಾಡೋದಿರುತ್ತೆ. ಬೆಳಿಗ್ಗೆ ಎದ್ದು ಸ್ವಲ್ಪ ಓದ್ಕೊಂಡು ತಿಂಡಿ ಎಲ್ಲ ಮಾಡಿ ಸ್ವಲ್ಪ ಟೆಸ್ಟ್ ಪೇಪರ್ ಇತ್ತು, ಅದನ್ನು ವರ್ಕ್ ಮಾಡ್ತಿದ್ದೀನಿ. ದೆನ್ ನಾನು ಓದಿರೋದ್ರ ಮೇಲೆ ನಾನೇ ಓನಾಗಿ MCQ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನಾನು ಹೇಗೆ ಇದು MCQನ ವರ್ಕ್ ಮಾಡ್ತೀನಿ ಅಂದರೆ, ಎಕ್ಸಾಂಪಲ್ ಇವಾಗ ಒಂದು ಟಾಪಿಕ್ ತಗೊಂಡ್ರೆ ನಾನು ಅದನ್ನು ಜಸ್ಟ್ ಗೊತ್ತಿರೋ ಆನ್ಸರ್ಗೆ ಟಿಕ್ ಹಾಕ್ಕೊಂಡು ಹೋಗಲ್ಲ. ಒಂದು ಟಾಪಿಕ್ ತಗೊಂಡ್ರೆ ಅದನ್ನು ಡೆಪ್ತಾಗಿ ತಿಳ್ಕೊತೀನಿ ಆ ವಿಷಯದ ಬಗ್ಗೆ. ನೀವು ಅದೇ ಥರ ವರ್ಕ್ ಮಾಡಿ ಆ್ಯಂಡ್ 4 ಆಪ್ಷನ್ಸ್ನೂ ವರ್ಕ್ ಮಾಡಿ. ಬರೀ ಒಂದು ಸರಿ ಇದೆ ಅಂತ ಅದ್ರ ಮೇಲೆ ಮಾತ್ರ ವರ್ಕ್ ಮಾಡ್ತಾ ಹೋಗಬೇಡಿ. ಎಲ್ಲ ಟಾಪಿಕ್ಸ್ನು ಡೆಪ್ತಾಗಿ ತಿಳ್ಕೊಂಡು ಹೋಗಿ. ಆ ಥರ ವರ್ಕ್ ಮಾಡಿದರೆ ಈಸಿ ಆಗುತ್ತೆ ನಿಮಗೆ. ಇದೆಲ್ಲ ಟೆಸ್ಟ್ ಸೀರೀಸು, ಜಿಯೋಗ್ರಫಿ ರಿಲೇಟೆಡು. ಇದು ಮ್ಯಾಪ್ ವರ್ಕು. ಒಂದಿಷ್ಟಿದ್ದಾವೆ, ಇದನ್ನೆಲ್ಲ ಇವತ್ತು ವರ್ಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ನದಿ ವ್ಯವಸ್ಥೆ ಅಂತ ಬಂದರೆ, ಕಾವೇರಿ ಅಂತ ತಗೊಳ್ಳೋಣ. ಅದು ಎಲ್ಲುಟ್ಟುತ್ತೆ, ಎಲ್ಲಿ ಸೇರುತ್ತೆ, ಅದ್ರದ್ದು ಉಪನದಿಗಳು ಯಾವುದು, ಆ ಥರ ಒಂದು ಟಾಪಿಕ್ನ ಡೆಪ್ತಾಗಿ ತಿಳ್ಕೊತಾ ಹೋಗಿ. ಟಾಪಿಕ್ಸ್ ಕವರ್ ಮಾಡ್ದಂಗೆ ಆಗುತ್ತೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡ್ದಂಗೂ ಆಗುತ್ತೆ. ಆ ಥರ ವರ್ಕ್ ಮಾಡಿ. ನಾನು ಹಾಗೆ ವರ್ಕ್ ಮಾಡೋದು. ಟಾಪಿಕ್ಗಳು ಮುಗಿಸ್ತಿದ್ದಾಗೆ ನಾನು ಅದ್ರ ಮೇಲೆ MCQ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ MCQ ಸಾಲ್ವ್ ಮಾಡುವಾಗ ನಮಗೆ ಯಾವ ಟಾಪಿಕ್ ಸ್ಟ್ರಾಂಗ್ ಇದೆ, ಯಾವ ಟಾಪಿಕ್ನಲ್ಲಿ ಮಿಸ್ಟೇಕ್ಸ್ ಆಗ್ತಿದೆ ಅನ್ನೋದು ಕ್ಲಿಯರ್ ಆಗುತ್ತೆ. ಬುಕ್ ಹಿಡ್ಕೊಂಡೆ ಆದಷ್ಟು MCQನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಕಡೆ ಟಾಪಿಕ್ ಬಗ್ಗೆ ತಿಳ್ಕೊಂಡಾಗೂ ಆಗುತ್ತೆ ಡೆಪ್ತಾಗಿ, ಆ ಕಡೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗೂ ಆಗುತ್ತೆ. ನಿಮಗೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ವೈಸು ಟೆಸ್ಟ್ ಸೀರೀಸ್ ಆದರೂ ತಗೊಳ್ಳಿ, ಅಥವಾ ಎಲ್ಲ ಸಬ್ಜೆಕ್ಟು ಸೇರಿ ಟೆಸ್ಟ್ ಸೀರೀಸ್ ಆದರೂ ತಗೊಳ್ಳಿ. ಒಟ್ನಲ್ಲಿ ವೀಕ್ಲಿ 1 ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಎಲ್ಲೂ ಟೆಸ್ಟ್ ಸೀರೀಸ್ ತೊಗೊಂಡಿಲ್ಲ, ಜಸ್ಟ್ ನನಗೆ ಎಲ್ಲಿ PDF ಸಿಗುತ್ತೆ ಅದನ್ನೇ ಪ್ರಿಂಟೌಟ್ ತಗೊಂಡು ಅದನ್ನೇ ವರ್ಕ್ ಮಾಡ್ತೀನಿ. ನಾನು ಎಲ್ಲೂ ಜಾಯ್ನ್ ಆಗಿಲ್ಲ ಟೆಸ್ಟ್ ಸೀರೀಸಿಗೆ. ಆ್ಯಂಡ್ ಇವತ್ತು ಪೂರಾ ಮ್ಯಾಪ್ ವರ್ಕ್ ಮಾಡಿದ್ದಾಯಿತು. ಆ್ಯಂಡ್ MCQ ಪ್ರಾಕ್ಟೀಸ್ ಮಾಡೋದು, ಟ್ರಿಕ್ಕಿ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋದು. ನನಗೆ ಜಾಸ್ತಿ ChatGPT ಹೆಲ್ಪ್ ಮಾಡುತ್ತೆ. ನೋಡಿ, ನೀವು ಯೂಸ್ ಮಾಡ್ಕೊಳ್ಳಿ. ಒಂದು ಟಾಪಿಕ್ ಕೊಟ್ಟರೆ ಸಾಕು, ನೀವು ಹೇಗೆ ಕೇಳ್ತೀರಾ ಅದ್ರ ಮೇಲೆ ಅದು ಕಳಿಸ್ಕೊಡುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಷ್ಟೆ. ಆ್ಯಂಡ್ ನಾನು ವ್ಲಾಗಿಗೆ ಎಲ್ಲನೂ ಕ್ಯಾಪ್ಚರ್ ಮಾಡಲ್ಲ, ಅವಾಗವಾಗ ಒಂದು ಕ್ಲಿಪ್ ಕ್ಯಾಪ್ಚರ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಷ್ಟೆ. ನಮ್ಮ ಮೆಂಟರ್ ನಮಗೆ ಯಾವಾಗಲೂ ಗ್ರೂಪ್ ಡಿಸ್ಕಷನ್ಗೆ ಸಜೆಸ್ಟ್ ಮಾಡ್ತಿರ್ತಾರೆ. ಗ್ರೂಪ್ ಡಿಸ್ಕಷನ್ ಮಾಡಿ, ಆದಷ್ಟು ಟಾಪಿಕ್ಸ್ ಎಕ್ಸ್ಚೇಂಜ್ ಆಗ್ತಿರುತ್ತೆ, ಐಡಿಯಾಸು ಥಾಟ್ಸ್ ಎಕ್ಸ್ಚೇಂಜ್ ಆಗ್ತಿರುತ್ತೆ ಅಂತ ಹೇಳ್ತಿರ್ತಾರೆ. ಒಬ್ಬರಿಂದ ಒಬ್ಬರು ವಿಷಯಗಳನ್ನ ಜಾಸ್ತಿ ತಿಳ್ಕೊಬೋದು ಅಂತ. ನಿಮ್ಮ ಸರ್ಕಲ್ ಹೆಂಗಿರುತ್ತೆ ನೀವು ಅದ್ರ ಮೇಲೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇದಾಗಿತ್ತು ನನ್ನ 7ನೇ ದಿನದ ಸ್ಟಡಿ ವ್ಲಾಗ್. ಮತ್ತೆ ಸಿಗ್ತೀನಿ. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ, ಟೇಕ್ ಕೇರ್.